ಹಾಯ್ ಡಿಯರ್ಸ್, ಮಕ್ಕಳಿಗೋಸ್ಕರ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನಾನು ಪೊಟ್ಯಾಟೊ ಚಿಪ್ಸನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 4 ಪೊಟ್ಯಾಟೊ ತೊಗೊಂಡಿದ್ದೀನಿ ವಾಶ್ ಮಾಡಿರೋದು. ಅದಾದ ನಂತರ ಪೀಲರ್ನ ಸಹಾಯದಿಂದ ಎಲ್ಲ ಸಿಪ್ಪೆಯನ್ನು ನಾನು ತೆಕ್ಕೊಂಡು ಮತ್ತೆ ಅದನ್ನ ಒಂದು ಸಾರಿ ವಾಶ್ ಮಾಡ್ತೀನಿ. ಯಾಕಂತ ಹೇಳಿದರೆ ಅದರಲ್ಲಿರುವ ಸ್ಟ್ರ್ಯಾಚ್ ಎಲ್ಲ ಹೋಗಬೇಕು ಅಂತೇಳ್ಬಿಟ್ಟು. ಹೀಗೆ ಸ್ಟ್ರ್ಯಾಚ್ ಎಲ್ಲ ಹೋಗಬೇಕು ಅಂತೇಳ್ಬಿಟ್ಟು ನಾವು ವಾಶ್ ಮಾಡಿಟ್ಟು ಸ್ಲೈಸ್ ಮಾಡ್ಕೊಂಡ ನಂತರ ಅದನ್ನೆಲ್ಲ ನೀರಲ್ಲಿ ಹಾಕಿಬಿಟ್ಟು ಮತ್ತೆ ಎತ್ತಿಟ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಸ್ಲೈಸರ್ನ ಸಹಾಯದಿಂದ ಪೊಟ್ಯಾಟೋನ ನಾವು ಏನು ಮಾಡೋಣ, ಸ್ಲೈಸ್ ಮಾಡ್ಕೊಳ್ಳೋಣ. ಸ್ಲೈಸ್ ಮಾಡಿಕೊಂಡು ನಾವು ಹಾಗೇ ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು. ನಾವು ಈ ರೀತಿಯಾಗಿ ಒಣಗಿಸ್ಕೊಳ್ಬೇಕು ಅನ್ನೋ ಅಗತ್ಯ ಇರಲ್ಲ. ಇಲ್ಲಿ ನೋಡಿ, ನಾನು ಇವಾಗ ಸ್ಲೈಸರ್ನ ಸಹಾಯದಿಂದ ಚಿಕ್ಕದಾಗಿ ಸ್ಲೈಸಸ್ನ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಕಬ್ಬಿಣದ ಕಡಾಯಿಯನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಆಯಿಲನ್ನು ಹಾಕೊಳ್ಳೋಣ. ಆಯಿಲ್ ಅದು ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದೊಂದಾಗಿ ಸ್ಲೈಸಸ್ನ ಹಾಕೋಣ. ಪೊಟ್ಯಾಟೋದ ಸ್ಲೈಸಸ್ನ ಹಾಕೋಣ. ಅದು ಗೋಲ್ಡನ್ ಬ್ರೌನ್ ಬರಬೇಕು. ಆ ರೀತಿಯಾಗಿ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡು ಟಿಶ್ಯೂ ಪೇಪರ್ಗೆ ಹಾಕೊಳ್ಳೋಣ. ಯಾಕಂದರೆ ಆಯಿಲ್ ಅಬ್ಸರ್ವ್ ಆಗಿರುತ್ತಲ್ವ, ಹಾಗಾಗಿ ನಾವು ಟಿಶ್ಯೂ ಪೇಪರ್ನ ಸಹಾಯನ ಬಳಸ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದರೆ ಆಯಿಲು ಹಾಗೆ ಇರುತ್ತೆ. ಸೊ ಹಾಗಾಗಿ ನಾವು ಎಲ್ಲ ಬ್ಯಾಚ್ಗಳನ್ನು ಇದೇ ರೀತಿಯಾಗಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕ್ರಂಚಿಯಾಗಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ. ಅದರ ಸೌಂಡ್ ನೋಡು, ಕೇಳ್ಬೋದು ನೀವು ಅಲ್ವಾ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಹೀಗೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ನಾವು ಹೊರಗಡೆ ತಂದು ಕೊಡೋದಕ್ಕಿಂತಲೂ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಕೊಡೋದು ಒಳ್ಳೆಯದು. ಹಾಗೆ ನಾನು ಇವಾಗ ಉಪ್ಪು ಹಾಕಿಟ್ಟು ಚಿಲ್ಲಿ ಪೌಡರು ಇವೆರಡನ್ನೂ ಸೇರಿಸ್ಬಿಟ್ಟು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ. ಇದು ಖಾರ ಇರೋದು. ಇದು ನೆಕ್ಸ್ಟು ಇನ್ನೊಂದು ಬ್ಯಾಚ್ ಬಂದುಬಿಟ್ಟು ಬರೀ ಸಾಲ್ಟ್ ಹಾಕಿರೋದು. ಒಬ್ಬರಿಗೆ ಖಾರ ಬೇಕು, ಒಬ್ಬರಿಗೆ ಸಾಲ್ಟ್ ಬೇಕು. ಸೊ ಹಾಗಾಗಿ ಹೀಗಿದೆ. ನಮ್ಮ ಮಕ್ಕಳು ಹೇಗಿದೆ ಅಂತ ಹೇಳ್ತಿದ್ದಾರೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.